ಇಹಲೋಕ ತ್ಯಜಿಸಿದ ಬಡವರ ಬಂಧು ಮಾಜಿ ಸಿಎಂ ಬಂಗಾರಪ್ಪ ವಿಧಿವಶ, ಮಡುಗಟ್ಟಿದ ನೀರವ ಮೌನ. ಕಳೆದ ರಾತ್ರಿ ನಿಧನರಾದ ಮಾಜಿ ಸಿಎಂ ಬಂಗಾರಪ್ಪ ಅವರ ಪಾರ್ಥಿವ ಶರೀರವನ್ನು ಸದಾಶಿವನಗರದ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಈಗ ಖರ್ಗೆ ಅವರು ಬಂದು ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಸುವರ್ಣ ನ್ಯೂಸ್ನಲ್ಲಿ ನೇರವಾಗಿ ನೋಡ್ತಾ ಇದ್ದೀರಾ. ಹಲವಾರು ರಾಜಕೀಯ ಮುಖಂಡರು ಅಲ್ಲಿ ಆಗಮಿಸಿದ್ದಾರೆ. ರೇವಣ್ಣ ಅವ್ರನ್ನ ನೀವಲ್ಲಿ ಗಮನಿಸ್ತಾ ಇದ್ದೀರಾ. ಅವರ ಪುತ್ರ ಅಲ್ಲಿದ್ದಾರೆ. ಸಾಕಷ್ಟು ಜನ ನಾಯಕರು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸಾಕಷ್ಟು ಸ್ಟೈಲಿಶ್ ರಾಜಕಾರಣಿ ಅಂತಾನೆ ಬಂಗಾರಪ್ಪ ಜಗಜ್ಜನಿತರಾದಂಥವರು. ಅಲ್ಲದೆ ಬಡವರ ಬಂಧು ಅಂತ ಕೂಡ ಕರೆಸ್ಕೊಳ್ತಾ ಇದ್ರು. ಹಲವಾರು ಹೋರಾಟಗಳನ್ನು ನಡೆಸಿದಂಥವರು. ಈಗ ಬಂಗಾರಪ್ಪ ಅವರ ಆಪ್ತರಾದಂತಹ ತಿಮ್ಮೇಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಒಬ್ಬ ಅದ್ಭುತ ನಾಯಕ ಇವತ್ತು ನಮ್ಮನ್ನ ಅಗಲಿದ್ದಾರೆ. ನಿಮ್ಮ ಅಂತಿಮ ನಮನ ಏನು? ನಮ್ಮ ಕಮ್ಯುನಿಟಿ ಇದರೊಳಗೆ ನಮ್ಮ ಜನಾಂಗ ಬೆಳಿಬೇಕಾದ್ರೆ ಇವರು ಗುರುಸ್ವಾಮಪ್ಪ ವೆಂಕಟಮ್ಮಪ್ಪನವರ ದಾರಿಯಲ್ಲಿ ನಿಂತು ಎಲ್ಲರಿಗೂ ನಮ್ಮ ಕಮ್ಯುನಿಟಿ ಅಂತೇನಲ್ಲ, ನಮಗೆ ಬಡವರಿಗೆ ದೇವರಾಗಿ ಎಲ್ಲಾರ್ಗು ಇದಾಗಿ ಮಾಡಿದ್ದು. ನಾವೆಲ್ಲ ಇಲ್ಲಿ ಬಂದು ಬೆಳಿಬೇಕಾದ್ರೆ ಇವರ ಆಶೀರ್ವಾದ. ಅಷ್ಟರಲ್ಲಿ ಎಲ್ಲ ಒಂದು ಹಠವಾದಿ ಹಿಡಿದಂತ ಚಲನ ಸಾಧಿಸುವಂಥದ್ದು, ಯಾರಿಗೂ ಸೋಲು ಅನ್ನೋದೇ ಇವ್ರಿಗೆ ಗೊತ್ತಿರ್ಲಿಲ್ಲ. ಆ ಮಟ್ಟದಲ್ಲಿ ಬೆಳೆದಂತ ವ್ಯಕ್ತಿ, ನಮ್ಮ ಕಮ್ಯುನಿಟಿಯಲ್ಲಿ ಇದಾದಂತ ವ್ಯಕ್ತಿ. ನೀವು ಯಾವಾಗಿಂದ ಬಂಗಾರಪ್ಪ ಅವರನ್ನ ನೋಡಿದ್ದೀರಾ? ಅವರ ವ್ಯಕ್ತಿತ್ವದ ಬಗ್ಗೆ ಏನಂತೀರಾ? ಇವ್ರಿಗೆ 40 ವರ್ಷದಿಂದ ನಾನು ಬೆಂಗಳೂರು ಬಂದಾಗಿಂದನೂ ಇವರ ನಾನು ನಮ್ಗ ತುಂಬಾ ಪ್ರೀತಿ ಹತ್ತಿರದಿಂದ ನನ್ನ ಪ್ರೀತಿಸಿ ನನ್ನ ಬೆಳೆಸ್ತಿದ್ದರು. ನಾನು ಅವರ ಓದೋದ್ರಿಂದ ನನಗೆ ತುಂಬಾ ದುಃಖ ಆಗಿರ್ತದೆ. ಓಕೆ, ಅವರ ಹೋರಾಟದ ಬಗ್ಗೆ ಏನ್ ಹೇಳ್ತೀರಾ? ಪ್ರತಿಯೊಂದರಲ್ಲೂ ಅವ್ರು ಇವತ್ತು ಸೋಲು ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ. ಆ ಸೋಲು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲದಂತ ವ್ಯಕ್ತಿ. ನಮ್ಗೂ ಯಾರಿಗೂನು ಇದು ಮಾಡ್ತಾ ಇರ್ಲಿಲ್ಲ. ಅವರು ಯಾರಿಗೂ ಇದಾಗ್ತಾ ಇರ್ಲಿಲ್ಲ. ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಒಟ್ಟಾರೆ ಒಬ್ಬ ಅದ್ಭುತ ಬಡವರ ಬಂಧು, ಬಡವರ ಆಶಾ ಕಿರಣ ಆಗಿದ್ದಂತಹ ಒಬ್ಬ ರಾಜಕಾರಣಿ ಇವತ್ತು ವಿಧಿವಶರಾಗಿದ್ದಾರೆ. ಕಳೆದ ರಾತ್ರಿ ನಿಧನರಾಗಿದ್ದರು. ಇವರ ಪಾರ್ಥಿವ ಶರೀರ ಸದಾಶಿವ ನಗರದಲ್ಲಿ ಈಗಾಗಲೇ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಹಲವಾರು ಜನ ಮುಖಂಡರು ಅಲ್ಲಿಗೆ ಆಗಮಿಸಿ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಖರ್ಗೆ ಅವರು ಈಗಷ್ಟೇ ಅಂತಿಮ ನಮನವನ್ನ ಸಲ್ಲಿಸಿ ಅಲ್ಲಿಂದ ತೆರಳಿದ ದೃಶ್ಯವನ್ನ ನೋಡಿದ್ರಿ. ಸಾರೇಕೊಪ್ಪ ಬಂಗಾರಪ್ಪ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗಿಂತ ಸುಮಾರು 7 ತಿಂಗಳು ಹಿರಿಯರು. ಆದರೆ ವರ್ಣರಂಜಿತ ರಾಜಕೀಯ ವರಸೆಗಳ ಪ್ರಯೋಗದಲ್ಲಿ ದೇವೇಗೌಡರಿಗಿಂತ ಹೆಚ್ಚಿನ ಅನುಭವಿ ರಾಜಕಾರಣಿ ಇವರು. ಅವರಿಗೆ ರಾಜ್ಯದ ಯಾವ ಹಿರಿಯ ಕಿರಿಯ ರಾಜಕಾರಣಿಯೂ ಆದರ್ಶಪ್ರಾಯನಲ್ಲ. ಬಂಗಾರಪ್ಪ ಅವರಿಗೆ ಬಂಗಾರಪ್ಪ ಒಬ್ಬರೇ ಸಾಟಿಯಾಗುವಂತಹದ್ದು. ಅವರ ರಾಜಕೀಯ ಜೀವನ ಆಗಿರಬಹುದು ಅಥವಾ ವೈಯಕ್ತಿಕ ಜೀವನ, ವ್ಯಕ್ತಿತ್ವ ಎಲ್ಲವನ್ನ ಗಮನಿಸಿದಾಗ ಸಾಕಷ್ಟು ವಿಭಿನ್ನವಾಗಿ ನಿಲ್ಲುವಂತಹವರು. ಇವಾಗ ಜೆಡಿಎಸ್ ಮುಖಂಡ ರೇವಣ್ಣ ಅವರು ಅಂತಿಮ ನಮನ ಸಲ್ಲಿಸಿ ಅಲ್ಲಿಂದ ತೆರಳ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಮುಖಂಡರು ಅಲ್ಲಿಗೆ ಆಗಮಿಸಿದ್ರು. ಡಿ.ಕೆ. ಶಿವಕುಮಾರ್ ಅಲ್ಲಿ ದುಃಖದಿಂದ ಗದ್ಗದಿತರಾದಂತಹ ದೃಶ್ಯವನ್ನ ಕೂಡ ನೀವು ಈಗಾಗಲೇ ನೋಡಿದ್ದೀರಾ. ಒಂದು ಕಡೆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಹಲವಾರು ರಾಜಕೀಯ ಮುಖಂಡರು ಒಬ್ಬ ಅದ್ಭುತ ನಾಯಕನನ್ನ ಕಳೆದುಕೊಂಡು ಕಂಪನಿ ಮಿಡಿತಾ ಇದ್ದಾರೆ. ಅವರ ಪುತ್ರರ ಅಲ್ಲೇ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಹಲವಾರು ಜನ ಈಗಲೂ ಕೂಡ ಆಗಮಿಸ್ತಾ ಇದ್ದಾರೆ. ಇಡೀ ದೇಶವೇ ಸಮಾಜವನ್ನ ಮರೆತಿರುವಾಗ ಈಗಲೂ ಆಗಾಗ ಅದನ್ನ ನೆನಪಿಗೆ ತಂದುಕೊಂಡು ಅವರ ಹಲವಾರು ಹವ್ಯಾಸಗಳಲ್ಲಿ ಒಂದು ನಿರಂತರ ಸಮಾಜವಾದಿಯಾಗಿದ್ರು. ಹಲವಾರು ವಿಷಯಗಳಲ್ಲಿ ಹೋರಾಟ ನಡೆಸಿದ್ರು. ಈಗಷ್ಟೇ ಡಿ.ಬಿ. ಚಂದ್ರೇಗೌಡರು ಮಾತಾಡ್ತಾ ಹೇಳಿದ್ರು, ಉಳುವವನೇ ನೆಲದ ಒಡೆಯ ಅನ್ನೋದಕ್ಕೆ ಸಾಕಷ್ಟು ಹೋರಾಟ ಮಾಡಿ 8 ಲಕ್ಷ ಜನರಿಗೆ, 8 ಲಕ್ಷ ರೈತರಿಗೆ ಅವರ ಭೂಮಿಯನ್ನ ಕೊಡಿಸಿದಂತಹ ಕೀರ್ತಿಯಲ್ಲಿ ಬಂಗಾರಪ್ಪ ಅವರ ಪಾಲು ಕೂಡ ಸಾಕಷ್ಟಿದೆ. ಅಲ್ಲದೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂತಹದ್ದು. ಒಬ್ಬ ಅದ್ಭುತ ನಾಯಕರನ್ನ ಇವತ್ತು ಕಳೆದುಕೊಂಡಿದ್ದೇವೆ. ಸಾರೇಕೊಪ್ಪ ಬಂಗಾರಪ್ಪ ಅವರದ್ದು ನಿಜವಾಗಿಯೂ ವಿಭಿನ್ನವಾದಂತಹ ವ್ಯಕ್ತಿತ್ವ. ಜೆಡಿಎಸ್ ಮುಖಂಡ ರೇವಣ್ಣ ಅವರು ಹೇಳ್ತಿದ್ದ ಹಾಗೆ ಸದಾ ಹೋರಾಟದಲ್ಲಿ ಬಡವರ ಪರವಾಗಿ ಹೋರಾಟ ನಡೆಸಿದಂತಹವರು. ಒಂದೇ ಪಕ್ಷದಲ್ಲಿ ಅವರು ಯಾವತ್ತೂ ನಿಲ್ಲಿಲ್ಲ, ಎಲ್ಲಾ ಪಕ್ಷದಲ್ಲೂ ಇದ್ದು ಬಂದಿದ್ದವರು.
ಅವರು ವಿರೋಧಿಗಳ ಬೆವರಿಳಿಸ್ತಾ ಇದ್ರು. ಯಾವುದೇ ಹೋರಾಟದ ಸಂದರ್ಭದಲ್ಲಿ ಎದುರಾಳಿಗಳಿಗೆ ಸಾಕಷ್ಟು ನಡುಕ ಉಂಟು ಮಾಡ್ತಾ ಇದ್ರು. ನೇರ ನುಡಿಯ ಮೂಲಕ ಅವರು ಜನಪ್ರಿಯರಾಗಿದ್ರು. ಸಾರೆಕೊಪ್ಪ ಬಂಗಾರಪ್ಪ ಅವರ ವ್ಯಕ್ತಿತ್ವ ಸಾಕಷ್ಟು ವಿಭಿನ್ನವಾಗಿ ನಿಲ್ಲುತ್ತೆ. 1932ರಲ್ಲಿ ಅಕ್ಟೋಬರ್ 26ರಂದು ಬಂಗಾರಪ್ಪ ಅವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರ್ನಲ್ಲಿ ಜನಿಸಿದ್ರು. LLB ಪದವಿ ಪಡೆದಿದ್ದಂತಹ ಹಾಗೂ ಸಮಾಜಶಾಸ್ತ್ರ ವಿಷಯದಲ್ಲಿ ಡಿಪ್ಲೊಮಾ ಮಾಡಿದ್ರು. 1958ರ ಜನವರಿ 1ರಂದು ಶಕುಂತಲಾ ಅವರನ್ನ ವರಿಸಿದ್ರು. ನಾವು ರಾಜಕೀಯ ಜೀವನವನ್ನ ನಾವು ನೋಡೋದಾದ್ರೆ 1967ರಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಸೊರಬ ವಿಧಾನಸಭೆ ಕ್ಷೇತ್ರದಿಂದ ಆಯ್ಕೆಯಾದ ಬಂಗಾರಪ್ಪ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು. ಅದಾದ ನಂತರ 1977ರಲ್ಲಿ ರಾಜ್ಯದ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ರು. 1978ರಲ್ಲಿ ಲೋಕೋಪಯೋಗಿ ಸಚಿವರಾಗಿ ಅವರು ಸೇವೆ ಸಲ್ಲಿಸಿದ್ರು. 1979ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕವಾದ ಬಂಗಾರಪ್ಪ 1980ರಲ್ಲಿ ಕೃಷಿ ಹಾಗೂ ಕಂದಾಯ ಖಾತೆ ಸಚಿವರಾಗಿದ್ದರು. ಅದಾದ ನಂತರವೂ ಕೂಡ ಹಲವಾರು ಖಾತೆಗಳನ್ನು ಅವರು ನಿಭಾಯಿಸಿದರು. 1985ರಿಂದ 87ರವರೆಗೆ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಬಂಗಾರಪ್ಪ ಕಾರ್ಯನಿರ್ವಹಿಸಿದರು. 1990ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಗಾದಿಗೆ ಏರಿದ ಬಂಗಾರಪ್ಪ 2.5 ವರ್ಷಗಳ ಕಾಲ ಅಧಿಕಾರ ನಡೆಸಿದರು. 67ರಿಂದ JDS ಪಕ್ಷಕ್ಕೆ ಹೋಗಿದ್ರು. ಹಲವಾರು ರೀತಿಯಾದಂತಹ ವಿಭಿನ್ನ ವ್ಯಕ್ತಿತ್ವ. ಇದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿರಲಿಲ್ಲ. ಹೋರಾಟ ಅಷ್ಟೇ ಅವರ ಮನಸ್ಸಿನಲ್ಲಿತ್ತು. ಹಲವಾರು ಪಕ್ಷಗಳನ್ನು ಕಂಡಿದ್ದಾರೆ. ಹಲವಾರು ಪಕ್ಷಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆದರೆ ಸದಾ ಅವರ ಹೋರಾಟದ ಹಾದಿ ಮಾತ್ರ ಮುಂದುವರಿತಾನೆ ಇತ್ತು. ಇತ್ತೀಚೆಗಿನ ದಿನಗಳವರೆಗೂ ಕೂಡ ಅವರ ಹೋರಾಟದ ಹಾದಿಯನ್ನ ನೀವು ನೋಡಬಹುದು. ಪ್ರತಿ ಬಾರಿ ಎಲೆಕ್ಷನ್ ನಡೆದಾಗಲೂ ಕೂಡ ಒಂದೊಂದು ಚಿಹ್ನೆ, ಒಂದೊಂದು ಪಕ್ಷದಿಂದ ಬಂಗಾರಪ್ಪ ಸ್ಪರ್ಧಿಸ್ತಾ ಇದ್ರು. ಆದರೂ ಕೂಡ ಜನ ಬಂಗಾರಪ್ಪ ಅನ್ನೋ ಹೆಸರಿಗೆ ಮಾತ್ರ ಮತ ಹಾಕಿ ಗೆಲ್ಲಿಸ್ತಾ ಬಂದಿದ್ರು. ಆ ಮೂಲಕ ಅವರು ಜನನಾಯಕ, ಹಿಂದುಳಿದ ವರ್ಗಗಳ ನಾಯಕ ಅಂತ ಅನ್ನಿಸ್ಕೊಳ್ತಾ ಇದ್ರು. ದೇವೇಗೌಡರು ಬಂದಿರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ದೇವೇಗೌಡ ಅಂತಿಮ ನಮನ ಸಲ್ಲಿಸ್ತಿರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಾ. ಹಲವಾರು ಜನ ಸಾರ್ವಜನಿಕ ದರ್ಶನಕ್ಕೆ ಈಗಾಗಲೇ ಪಾರ್ಥಿವ ಶರೀರವನ್ನ ಇಡಲಾಗಿದೆ. ಸಾವಿರದ 1967ರಿಂದ ಸತತವಾಗಿ 29 ವರ್ಷಗಳ ಕಾಲ ಬಂಗಾರಪ್ಪ ಶಾಸಕರಾದರು. ಹೀಗಾಗಿ ಅವರಿಗೆ ಸೋಲಿಲ್ಲದ ಸರದಾರ ಅಂತ ಎಲ್ಲರೂ ಕರೀತಾ ಇದ್ರು. ನಂತರ ಲೋಕಸಭೆಯತ್ತ ಮುಖ ಮಾಡಿ ಸಾರೆಕೊಪ್ಪ ಬಂಗಾರಪ್ಪ 1996 ಹಾಗೂ 99ರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಚುನಾಯಿತರಾಗಿದ್ದರು. 2003ರಲ್ಲಿ ಕಾಂಗ್ರೆಸ್ ತೊರೆದು ಅವರು ಬಿಜೆಪಿ ಸೇರಿದ್ರು. 14ನೇ ಲೋಕಸಭೆಗೆ ಬಿಜೆಪಿ ಪಕ್ಷದಿಂದ ಅವರು ಆಯ್ಕೆಯಾಗಿದ್ದರು. 2005ರಲ್ಲಿ ಬಿಜೆಪಿ ತೊರೆದು ಅವರು ಸಂಸತ್ ಸ್ಥಾನಕ್ಕೂ ರಾಜೀನಾಮೆ ನೀಡಿ ಉಪಚುನಾವಣೆಗೆ ಹೋದರು. ಉಪಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿಯಿಂದ ನಿಂತು ಮತ್ತೆ ಚುನಾಯಿತರಾದರು. ಬಂಗಾರಪ್ಪ ಅವರು ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ, ಸ್ವತಃ ಅವರ ವಿಭಿನ್ನ ವ್ಯಕ್ತಿತ್ವದಿಂದ ಕೂಡ ಸಾಕಷ್ಟು ಗಮನ ಸೆಳೆಯುವಂತಹದ್ದು. ಈ ಹಿಂದೆಯೇ ತಿಳಿದಿರೋ ಹಾಗೆ ಸದಾಕಾಲ ಬಿಳಿ ಬಟ್ಟೆ, ಬಿಳಿ ಶೂ ತೊಟ್ಟು ಆಕರ್ಷಕವಾಗಿ ಕಾಣುವಂತಹ ವ್ಯಕ್ತಿತ್ವ ಅವರದ್ದು. ಅವರ ಆಪ್ತರು ಕೂಡ ಅದನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಸದಾಕಾಲ ಅವರು ಸಾಕಷ್ಟು ಗಮನ ಕೊಡ್ತಿದ್ರು, ತಮ್ಮ ವ್ಯಕ್ತಿತ್ವದ ಬಗ್ಗೆ ಗಮನ ಕೊಡ್ತಿದ್ರು. ತಾವು ಏನು ತೊಡ್ತಾ ಇದ್ದೀವಿ, ತಾವು ಏನು ಧರಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರಿಗೆ ಸಾಕಷ್ಟು ಗಮನ ಇತ್ತು. ಅಲ್ಲದೆ ಮೊದಲಿನಿಂದಲೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದವರು. ಸಮಾಜಶಾಸ್ತ್ರದಲ್ಲಿ ಡಿಪ್ಲೊಮಾ ಮಾಡಿರುವಂತಹವರು, LLB ಮಾಡಿರುವಂತಹವರು, ಹೋರಾಟದ ಬಗ್ಗೆ ಗಮನ ಹರಿಸಿರುವಂತಹವರು, ಅಲ್ಲದೆ ಹಿಂದುಳಿದ ಹಾಗೂ ರೈತರ ಬಗ್ಗೆ ಕಾಳಜಿ ಹೊಂದಿರುವಂತಹವರು. ಹಲವಾರು ಬಿಜೆಪಿ ನಾಯಕರು ಹಾಗೂ ಉಳಿದಂತಹ ಹಲವಾರು ರಾಜಕೀಯ ಮುಖಂಡರು ಅಲ್ಲಿಗೆ ಆಗಮಿಸಿ ಅಂತಿಮ ನಮನ ಸಲ್ಲಿಸುತ್ತಿರುವಂತಹ ದೃಶ್ಯವನ್ನ ನೀವೀಗ ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಾ. ಸದಾಶಿವನಗರ ನಿವಾಸದಲ್ಲಿ ಈ ಒಂದು ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಳೆದ ರಾತ್ರಿ ಮಾಜಿ ಸಿಎಂ ಬಂಗಾರಪ್ಪ ನಿಧನರಾದರು. ಅವರ ಪಾರ್ಥಿವ ಶರೀರವನ್ನ ಈಗಾಗಲೇ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಾ. ಅವರ ಬಂಧುಗಳು, ಮಿತ್ರರು, ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಕುಟುಂಬದವರಲ್ಲಿ ದುಃಖ ಮಡುಗಟ್ಟಿದೆ. ಚಿತ್ರ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್, ಸಚಿವ ಸುರೇಶ್ ಕುಮಾರ್, ಚಿತ್ರನಟ ಬಾಲರಾಜ್, ಶಿವರಾಜ್ ಕುಮಾರ್ ಸೇರಿದಂತೆ ಹಲವಾರು ಜನ ಗಣ್ಯರು ಬಂದು ಅಂತಿಮ ನಮನ
ಹಲವಾರು ರಾಜಕೀಯ ಮುಖಂಡರು ಈ ಸಂದರ್ಭದಲ್ಲಿ ಕಂಬನಿ ಮಿಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರು ಸಹ ದುಃಖ ವ್ಯಕ್ತಪಡಿಸಿದ್ದಾರೆ.